ಆಗೋದಿಲ್ಲ. ಸೊ ಯಾವಾಗಾದ್ರೂ ತುಂಬಾ ಜಾಸ್ತಿ ಆದಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಎಕ್ಸ್ಪೋಸ್ ಆಗ್ತೀವೋ. ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಸೊ ಶೈನಾ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ನಲ್ಲಿ ಒಂದು ಸ್ಕಿನ್ ಕೇರ್ ಬ್ಯೂಟಿ ಕೇರ್ ಬಗ್ಗೆ ತಿಳಿಸೋಣ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಮಾಡ್ತಿದ್ದೀನಿ. ಸೊ ಎಲ್ಲರಿಗೂ ಅಷ್ಟೇ ಅಲ್ವಾ, ಮುಖದ ಮೇಲೆ ಈ ಸಮ್ಮರ್ ಅಲ್ಲಾಗ್ಲಿ ವಿಂಟರ್ ಯಾವುದೇ ಸೀಸನ್ ಅಲ್ಲಾಗ್ಲಿ ಮುಖ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಒಂದು ಇರುತ್ತಲ್ವಾ ಎಲ್ಲರಿಗೂ. ಈವನ್ ಗಂಡ್ ಮಕ್ಳಿಗೆ ಆಗ್ಲಿ ಹೆಣ್ಮಕ್ಳಿಗೆ ಆಗ್ಲಿ ಎಲ್ಲರಿಗೂ ಒಂದು ಸ್ಕಿನ್ ಮೇಲೆ ಕೇರ್ ಇದ್ದೇ ಇರುತ್ತೆ. ಬಟ್ ಅದನ್ನ ನಾವು ರೆಗ್ಯುಲರ್ ಆಗಿ ಸ್ಕಿನ್ ಕೇರ್ ಅಂತ ನಾವು ಡೈಲಿ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಯಾವಾಗಾದ್ರೂ ತುಂಬಾ ಜಾಸ್ತಿ ಆದಾಗ ಅದ್ರ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಸೊ ಅದ್ರ ಬಗ್ಗೆ ಅದೇ ಇದ್ರಲ್ಲಿ ನೋ ಸ್ಪೋರ್ಟ್ಸ್ ಅಂದ್ರೆ ಅದೇ. ಸೊ ಮೂಗ್ ಮೇಲೆಲ್ಲ ಕಪ್ಪಗೆ ಡಾಟ್ಸ್ ಅದು ಏನಕ್ಕಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಕಸ ಧೂಳು, ಇವಾಗ ನಾವು ಹೊರಗೆ ಹೋಗಿ ಬರ್ತೀವಿ, ಗಾಳಿಗೆ ಧೂಳೆಲ್ಲ ಬಂದ್ ಕೂತಿರುತ್ತೆ. ಅದನ್ನ ಬಂದಿದ ತಕ್ಷಣ ಫೇಸ್ ವಾಶ್ ಮಾಡಿಲ್ಲ ಅಂದ್ರೂ ಸಹ ಅದು ಬ್ಲಾಕ್ ಹೆಡ್ ಆಗಿ ಟರ್ನ್ ಆಗುತ್ತೆ. ಮತ್ತೆ ಮುಖದಲ್ಲಿ ಆಯಿಲ್ನೆಸ್ ಜಾಸ್ತಿ ಇದ್ರೂ ಸಹ ಅದು ಬ್ಲಾಕ್ ಹೆಡ್ ಆಗಿ ಬರ್ತಾ ಇರತ್ತೆ. ಸೊ ಅದು ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಎಲ್ಲೇ ಆಚೆ ಹೋಗಿ ಬಂದು ನಾವು ಧೂಳಿಗೆ ಯಾವಾಗ ಎಕ್ಸ್ಪೋಸ್ ಆಗ್ತೀವೋ ಫೇಸ್ ನ, ಅವಾಗ ಬ್ಲಾಕ್ ಹೆಡ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ಸೊ ಅದಕ್ಕೆ ಅಂತ ಒಂದು ಸ್ಟ್ರಿಪ್ಸ್ ನಾನು ಯೂಸ್ ಮಾಡೋಣ, ಅದು ಯೂಸ್ ಮಾಡಿ ಅದ್ರ ಬಗ್ಗೆ ಹೇಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇದು ಡಾಕ್ಟರ್ ರಿಶಲ್ ಬ್ಯೂಟಿ ಅಂತ ಇದೆ ನೋಡಿ. ಈ ಸ್ಟ್ರಿಪ್ಸ್ ಯೂಸ್ ಮಾಡಿ ಟ್ರೈ ಮಾಡೋಣ. ಸೊ ಅದ್ರ ರಿಸಲ್ಟ್ ಹೇಗ್ ಬರುತ್ತೆ ಅಂತ ನಿಮಗ್ ನೋಡ್ಸೋಣ ಅಂತ ಅನ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ. ಸೊ ಈ ವಿಡಿಯೋ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಇದನ್ನ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಲೈವ್ ಅಲ್ಲಿ ತಿಳಿಸ್ತೀನಿ. ಸೊ ನೋಡಿ, ನೋ ಸ್ಪೋರ್ಟ್ಸ್ ಇದೆ. ಏನು ಅಷ್ಟೊಂದಿಲ್ಲ. ಸೊ ಕೆಲವ್ರಿಗೆ ತುಂಬಾನೇ ಇರುತ್ತೆ. ಸೊ ಆಗ ಮೂಗ್ ಮೇಲೆಲ್ಲ ಫುಲ್ ಕಪ್ಪಗಿರುತ್ತೆ. ಸೊ ಈಗ ನಾನು ಫೇಸ್ ವಾಶ್ ಮಾಡಿಲ್ಲ, ಹೊರಗಿಂದ ಬಂದಿದೀವಿ. ಈಗ ಫೇಸ್ ವಾಶ್ ಮಾಡಿ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಅದರಿಂದ ಹೇಗೆ ಯೂಸ್ ಆಗುತ್ತೆ ಮತ್ತೆ ಅದ್ರ ರಿಸಲ್ಟ್ ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಸೊ ಈಗ ಇದನ್ನ ಯೂಸ್ ಮಾಡಿ ನೋಡಿಸ್ತೀನಿ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ. ಸೊ ಇದನ್ನ ಯೂಸಸ್ ಹೇಗೆ ಅಂತ ಹೇಳ್ತೀನಿ ಇವತ್ತು. ಸೊ ಆಲ್ಮೋಸ್ಟ್ ಮುಪ್ಪುಟ್ಟೆಲ್ಲ ತೆಗ್ದಿದ್ದೀನಿ. ಸೊ ಫೇಸ್ ವಾಶ್ ಮಾಡ್ಕೋಬೇಕು ಫಸ್ಟ್. ಸೊ ಪ್ಯೂರ್ ಸ್ಕಿನ್ ಯೂಸ್ ಮಾಡ್ತಿದ್ದೀನಿ ಫೇಸ್ ವಾಶ್ ಮಾಡಕ್ಕೆ. ನೋಡಿ, ಸೊ ಫೇಸ್ ವಾಶ್ ಆಗಿದೆ. ಸೊ ನೋಡಿ, ನೀಟಾಗಿ ಪ್ಯೂರ್ ಸ್ಕಿನ್ ಇಂದ ಮಾಡಿದ್ರು. ಸೊ ಬ್ಲಾಕ್ ಇಲ್ಲೆಲ್ಲ ಅಂಡರ್ ಐ ಇದೆ ಅಂತ ಮಾಡಿದ್ರು. ಸೊ ಈಗ ಈ ನೋಸ್ ಸ್ಟ್ರಿಪ್ಸ್ ರಿಮೂವ್ ಮಾಡಿ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅಷ್ಟರಲ್ಲೇ ಬಂದ್ಬಿಟ್ಟು ಸೊ ಈ ತರ ಇರುತ್ತೆ ನೋಸ್ ಸ್ಟ್ರಿಪ್ಸ್. ಈ ತರ ಇದೆ ನೋಸ್ ಸ್ಟ್ರಿಪ್ ಬಂದು. ಸೊ ಇದನ್ನ ಸ್ವಲ್ಪ ಮೂಗು ತೇವ ಇದ್ದಾಗೆ ಹಾಕೋಬೇಕು. ಸೊ ಇಲ್ಲಿ ನೋಡಿ, ಹಿಂಗ್ ತೆಗೆದ್ಮೇಲೆ ಸೊ ಯಾವಾಗ್ಲೂ ಅಷ್ಟೇ ಈ ಸೈಡ್ ಹಾಕೋಬಾರ್ದು, ಈ ಸೈಡ್ಗೆ ಹಾಕೋಬೇಕು. ಸಾರಿ, ಈ ಸೈಡ್ ಹಾಕೋಬೇಕು, ಈ ಸೈಡ್ ಹಾಕೋಬಾರ್ದು. ತೇವದ್ ಮೂಗದ ಮೇಲೆನೆ ಹಾಕೋಬೇಕು, ಇಲ್ಲಾಂದ್ರೆ ನೀಟಾಗಿ ಬರೋದಿಲ್ಲ ಪೋರ್ಸು. ತೇವದ್ ಮೂಗದ ಮೇಲೆ ಹಾಕೊಂಡು ಈ ತರ ಎಲ್ಲ ಕಡೆ ಪ್ರೆಸ್ ಮಾಡ್ಬೇಕು.
ಈಗ ಎಲ್ಲ ಕಡೆ ಪ್ರೆಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ವಾಟರ್ ಇದ್ರ ಮೇಲೇನು ಸ್ವಲ್ಪ ನೀರು ತೇವ ಮಾಡ್ತಾ ಹೋಗ್ಬೇಕು. ಹಿಂಗ್ ತೇವ ಮಾಡ್ತಾ ಹಿಂಗ ಹಾಕೋಬೇಕಾಗತ್ತೆ. ಮತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಸೊ ನೀವು ಬೇಕಾದ್ರೆ ನಿಮ್ ಸ್ಕಿನ್ ಟೈಪ್ಗೆ ನೋಡಿ ತಗೋಬಹುದು. ಏನಮ್ಮ ಏನು ಜಿಯೋ ಬೇಕಾ? ಜಿಯೋ ಬೇಕಾ? ಕುಡಿ. ಸಾಕಾ ಸಾಕಾ ನೋಡು ಸಾಕಾ? ಹಾಯ್ ಹಾಯ್. ಓಕೆ, ಸೊ ನೋಡಿ ಈ ತರ ಹಾಕೊಂಡು ಒಂದು 10 to 15 minutes ಬಿಡ್ಬೇಕಾಗತ್ತೆ. ಸೊ ಮತ್ತೆ ಏನು ಅಂದ್ರೆ ಜಾಸ್ತಿ ಆಯಿಲ್ ಫುಡ್ ಇದ್ ಮಾಡೋದ್ರಿಂದನೂ ಸಹ ಬ್ಲ್ಯಾಕ್ ಹೆಡ್ ಬರೋ ಚಾನ್ಸಸ್ ಇದೆ. ಸೊ ಆದಷ್ಟು ನಾವು ಹೆಲ್ತಿ ಫುಡ್ ನ ತಿನ್ನೋಣ. ಮತ್ತೆ ಫ್ರೂಟ್ಸ್ ಜಾಸ್ತಿ ತಿನ್ಬೇಕು. ಮೊನ್ನೆ ಬಾಳೆಹಣ್ಣು ಅವಾಗ ಅವ್ರು ಡಿಸ್ಟ್ರಿಕ್ಟ್ ಮಾಡ್ತಾರೆ ಪೀಸ್ ಏನೋ ಒಂದು ಆಪಲ್. ಓಕೆ, ಸೊ ಈ ತರ ಆದ್ಮೇಲೆ ಇನ್ನೊಂದಷ್ಟು ಡ್ರೈ ವೆಟ್ ಮಾಡ್ಬೇಕು ಇದನ್ನ. ಹಿಂಗ್ ವೆಟ್ ಮಾಡ್ಕೊಂಡು ಒಂದು 10 to 15 minutes ಬಿಡ್ಬೇಕು. ಆಮೇಲೆ ಇದರ ಪೋರ್ಸ್ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ತುಂಬಾ ಜಾಸ್ತಿ ಇರೋರು ವೀಕ್ಲಿ ಅಟ್ಲೀಸ್ಟ್ 2 to 3 times ಮಾಡ್ಕೋಬೇಕು. ಇಲ್ಲಾಂದ್ರೆ ಪಾರ್ಲರ್ ಅಲ್ಲಿ ಮಾಡಿಸ್ಕೋಬಹುದು. ಸೊ ಈಗ 10 minutes ಇಲ್ಲ 15 minutes ಬಿಡೋಣ. ಸೊ ಆಮೇಲೆ ನೋಡಿಸ್ತೀನಿ ಹೇಗೆ ಬರ್ತದೆ ಅಂತ. ಸೊ ಈಗ 15 minutes ಆಗಿದೆ. ಸೊ ರಿಮೂವ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಕ್ಲಿಯರ್ ಇದೆ. ಸೊ ನನ್ಗೆ ಸ್ವಲ್ಪ ಇರೋದ್ರಿಂದ ಸೊ ನಂಗೆ ಅಷ್ಟು ಪೋರ್ಸ್ ಬಂದಿಲ್ಲ. ಸೊ ಇದನ್ನ ನೋಡ್ಸಿದ್ನಲ್ವಾ ಅಷ್ಟರಲ್ಲಿ ಸ್ವಲ್ಪ 1-2-3 ಏನೋ ಬಂದಿದೆ. ಸೊ ಈ ತರ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಮಾಡ್ತಾ 2 ಸತಿ 3 ಸತಿ ಮಾಡ್ತಾ ಇದ್ರೆ ಸೊ ಆಲ್ಮೋಸ್ಟ್ ಪೋರ್ಸ್ ಎಲ್ಲ ಕ್ಲಿಯರ್ ಆಗಿ ನೀಟಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ. ಸೊ ಥ್ಯಾಂಕ್ ಯು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮತ್ತೊಂದು ಹೊಸ ಬ್ಯೂಟಿ ಟಿಪ್ಸ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಅದನ್ನ ನಾನು ಮಾಡಿ ನೋಡಿಸ್ತೀನಿ. ಮತ್ತೆ ಹೇರ್ ಗ್ರೋತ್ ಟ್ರೀಟ್ಮೆಂಟ್ ಹೇಗೆ ಮನೇಲಿ ಮಾಡ್ಕೋಬಹುದು ಅನ್ನೋದನ್ನು ಬೇಕಾದ್ರೆ ನೋಡಿಸ್ತೀನಿ, ವಿಡಿಯೋದ ಮಾಡ್ತೀನಿ ಅದ್ರದ್ದು. ಬಟ್ ಹೀಗೆ ಅಂತ ಹೇಳಕ್ಕಾಗಲ್ಲ, ಯಾವಾಗ ಪಾಸಿಬಲ್ ಆಗುತ್ತೋ ಅವಾಗ ಮಾಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ಮತ್ತಮ್ಮ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ.